ನಮಸ್ಕಾರ. ಇವಾಗ ಈ ವರ್ಷದ ಕರ್ನಾಟಕದಲ್ಲಿ ತುಂಬ ವೈರಲ್ ಆಗಿರೋ ಟಾಪಿಕ್ ಯಾವುದಪ್ಪ ಅಂತಂದರೆ ನಮ್ಮ ದರ್ಶನ್ ವಿಷಯ. ಎಲ್ಲ ಫಿಲ್ಮ್ ತಾರೆಗಳು ಕೂಡ ಭವಿಷ್ಯವನ್ನು ನುಡಿದ್ರು, ಜ್ಯೋತಿಷಿಗಳು ಕೂಡ ಭವಿಷ್ಯ ನುಡಿದ್ರು. ಅಂಥದ್ರಲ್ಲಿ ನಾನೊಂದು ಚಿಕ್ಕದಾದಂತಹ ಅನಲೈಸ್ ಮಾಡಿ ನಂದೇ ಒಂದು ಪ್ರೊಡಿಕ್ಷನನ್ನು ಹೇಳಿದ್ದೆ. ಸೊ ಒಂದು ಖಾಸಗಿ ವಾಹಿನಿಯಲ್ಲಿ ಲೈವ್ ಆಗಿ ಹೇಳಿದ್ದೆ. ಸೊ ಅದೇನಪ್ಪ ಅಂತಂದರೆ ದರ್ಶನ್ ಅವರಿಗೆ 2028 ಫೆಬ್ರವರಿವರೆಗೂ ಕಾನೂನು ಕುಣಿಕೆಯಿಂದ ಬಿಡುಗಡೆ ಇಲ್ಲ ಅಂತ ಹೇಳಿದ್ದೆ. ಸೊ ಇವಾಗ ನಿನ್ನೆ ಬಂದಿರುವಂತಹ ಈ ಸುಪ್ರೀಂ ಕೋರ್ಟ್ ವರದಿ ಪ್ರಕಾರ ದರ್ಶನ್ ಅವರಿಗೆ ಇನ್ನೂ 1 ವರ್ಷ ಶಿಕ್ಷೆನೇ ಗತಿ, ಜೈಲೇ ಗತಿ ಅಂತ ತೀರ್ಮಾನನ ಹೊರಡಿಸಿದ್ದಾರೆ. ಅಂದರೆ 1 ವರ್ಷ ಅಂತಂದರೆ 2027 ಮೇ ಎಂಡ್ವರೆಗೂ, ಅಂದರೆ ಅಲ್ಲಿಂದ ಸಾಧಾರಣ ಒಂದು 6 ತಿಂಗಳ ನಂತರ ಫೆಬ್ರವರಿ 2028 ಬರುತ್ತೆ. ಫೆಬ್ರವರಿ ನಾವು ಟರ್ನಿಂಗ್ ಪಾಯಿಂಟ್ ಅಂತ ಅನಲೈಸ್ ಮಾಡಿದ್ದೀವಿ. ಸೊ ಇವಾಗ ಬಂದಂತಹ ಒಂದು ಕಂಡೀಷನಿಂದ 6 ತಿಂಗಳು ವ್ಯತ್ಯಾಸ, 6 ತಿಂಗಳಲ್ಲಿ ಡಿಸ್ಟೆನ್ಸ್ ತೋರಿಸ್ತಾ ಇದೆ. ಸೊ ಇಲ್ಲಿ ಈ ದರ್ಶನ್ ಅವರಿಗೆ ಯಾರು ಈ ಥರ ಗೈಡೆನ್ಸ್ ಕೊಟ್ಟರೋ ಗೊತ್ತಿಲ್ಲ. ಇವ್ರು ಮಾಡಿರೋ ಪರಿಸ್ಥಿತಿ ಇವಾಗ ಹೇಗಿದೆ ಅಂತಂದರೆ ಊದುದ್ದು ಬಿಟ್ಟು ಬಾರ್ಸೋದು ತೊಗೊಂಡಂಗೆ ಆಗಿದೆ ಅವ್ರ ಜೀವನ. ಏಕೆಂದರೆ ಇವಾಗ ಸುಮ್ಮನೆ ಸಲೀಸಾಗಿ ಜೀವನ ಹೋಗ್ತಾ ಇತ್ತು. ಸುಪ್ರೀಂ ಕೋರ್ಟ್ ಯಾವ ಥರ ಆರ್ಡರ್ ಕೊಟ್ಟಿದೆ ಅಂದರೆ ಇನ್ನು 1 ವರ್ಷದೊಳಗಡೆ ಎಲ್ಲ ಕೇಸ್ಗಳ ವಿಚಾರಣೆ ಮುಗಿಸ್ಬೇಕು ಅಂತ ತೀರ್ಪು ಕೊಡಬೇಕು ಅಂತ ಅವ್ರು ಡಿಸಿಷನ್ ಕೊಟ್ಟಿದ್ದಾರೆ. ಇವ್ರು ಎಷ್ಟು ಅರ್ಜೆಂಟ್ ಮಾಡಿದಾರೋ ಅಷ್ಟೇ ಇವರಿಗೆ ಇವಾಗ ಸಂಕಷ್ಟ, ಒಂದು ನೆಗೆಟಿವ್ ಒಂದು ಇಂಪ್ಯಾಕ್ಟೇ ಜಾಸ್ತಿ ಕಾಣ್ತಾ ಇದೆ. ಯಾಕೆ ಅಂತಂದರೆ ಇವಾಗಿರುವಂಥ ಸಿಸ್ಟಮು ಇವ್ರು ಯಾವುದೂ ಕೂಡ ಸಪೋರ್ಟಿವ್ ಆಗಿಲ್ಲ, ಪೂರಕವಾಗಿಯೂ ಕೂಡ ಇಲ್ಲ. ಇವರು ಸುಪ್ರೀಂ ಕೋರ್ಟಿಗೆ ಹೋಗಿದ್ದೇನಪ್ಪ ಅಂತಂದರೆ ಒಂದು ಜೈಲು ಸಿಬ್ಬಂದಿಗಳ ವಿರುದ್ಧವಾಗಿ, ಅದಲ್ಲದೆ ಹೈಕೋರ್ಟ್ ವಿರುದ್ಧವಾಗಿ ಕೂಡ ಅವರು ಅಲ್ಲಿ ಹೋಗಿ ಕಂಪ್ಲೇಂಟನ್ನು ಕೊಟ್ಟು ಅಲ್ಲಿಂದ ಸುಪ್ರೀಂ ಕೋರ್ಟಿಂದ ತಿರ್ಗಿ ಅವ್ರ ಜೈಲಿಗತಿ ಅಂತ ಕಳಿಸಿದೆ. ಸೊ ಎಂಟೈರ್ ಓವರಾಲ್ ಸಿಸ್ಟಮ್ ನೋಡಿದ್ರೆ ಮುಂದೆ ಏನಾಗುತ್ತೆ 2027 ಮೇ ನಂತರ ಏನಾಗುತ್ತೆ ಅಂತ ಯಾರೂ ಹೇಳಬೇಕಂತ ಅವಶ್ಯಕತೆ ಇಲ್ಲ, ಜ್ಯೋತಿಷಿಗಳು ಹೇಳಬೇಕಂತನೂ ಅವಶ್ಯಕತೆ ಇಲ್ಲ. ಜನಗಳೇ ಅನಲೈಸ್ ಮಾಡ್ಕೋಬಹುದು ಏನಾಗುತ್ತೆ ಅಂತ. ಜನಗಳಿಗೆ ಇಂಡೈರೆಕ್ಟಾಗಿ ಆ ಒಂದು ಸಂದೇಶ ಆಲ್ರೆಡಿ ಒಂದು ಮೈಂಡಿಗೆ ಬಂದುಬಿಟ್ಟಿದೆ, ಏನಾಗುತ್ತೆ ಫ್ಯೂಚರ್ ಅಂತ ಗೊತ್ತಿದೆ. ಸೊ ಈ ಒಂದು ನಾವು ಸಂಗತಿಯನ್ನು ಕಲಿಬೇಕಾಗಿ ಏನಪ್ಪ ಅಂತಂದರೆ ಇವಾಗ ನಡೀತಾ ಇರೋ ಪರಿಸರ ಹೇಗಿದೆ ಅಂತ ತುಂಬ ಕಾಂಪ್ಲಿಕೇಟೆಡ್ ಇದೆ. ಯುದ್ಧಗಳು, ರಿಸೆಷನ್ನು ಮತ್ತು ಸುಮಾರು ವೈರಸ್ಗಳು, ಇವೆಲ್ಲ ಪರಿಸರ ಕಾಂಪ್ಲಿಕೇಟೆಡಾಗಿ ನಡೀತಾ ಇದೆ. ಇಂಥದ್ರಲ್ಲಿ ನಾವು ಯಾವುದೇ ಒಂದು ಕಾರ್ಯ ಸಾಧಿಸಬೇಕಾದಾಗ, ಅದು ಯಾವುದೇ ವ್ಯಕ್ತಿಯೊಟ್ಟಿಗೆ ನಾವು ಒಂದು ವ್ಯವಹಾರ ಮಾಡಬೇಕಾದಾಗ ತುಂಬ ತಾಳ್ಮೆಯಿಂದ ಇದ್ದು, ನಿಮ್ಮೊಂದು ಜಾಗರೂಕತೆಯಿಂದ ತಾಳ್ಮೆಯಿದ್ದು ವ್ಯವಹಾರ ಮಾಡಬೇಕು. ಯಾವಾಗ ಮನುಷ್ಯ ತಾಳ್ಮೆಯನ್ನು ಕರ್ಕೊತಾನೋ, ಅರ್ಜೆಂಟ್ ಅಂತಾನೋ ಪಕ್ಕ ಅದು ದುರಂತಕ್ಕೆ ನಾಂದಿ ಆಗಿರುತ್ತೆ. ಸೊ ಮುಂಬರುವಂಥ ಮತ್ತೊಂದು ಸಿಚುವೇಷನಲ್ಲಿ ಕೂಡ ಯಾವುದೆಲ್ಲ ಒಂದು ವೈರಲ್ ಟಾಪಿಕ್ ಇದೆಯೋ ಆ ಟಾಪಿಕನ್ನು ಎತ್ಕೊಂಡು ಒಂದು ನನ್ನದೇ ಆದಂಥ ವಿಶ್ಲೇಷಣೆ ಕೊಡುವಂಥ ಪ್ರಯತ್ನ ನಾನು ಮಾಡ್ತೀನಿ. ಇಷ್ಟು ಹೇಳುತ್ತಾ ಇವತ್ತಿನ ಸಂಚಿಕೆ ಅಲ್ಪಾವಧಿ ಮಾಡ್ತಿದ್ದೇನೆ. ಸರ್ವೇ ಜನಾಃ ಸುಖಿನೋ ಭವಂತು.